ನಮಸ್ಕಾರ ಸ್ನೇಹಿತರೆ, ಇನ್ನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಪುಟ್ಟಸ್ವಾಮಿ ಪಿ. ತರೀಕೆರೆ. ಸ್ನೇಹಿತರೆ, ಹಲವು ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಸ್ನೇಹಿತರನ್ನು ಮಾತನಾಡಿಸುವಂತಹ ಒಂದು ಆಲೋಚನೆಯಲ್ಲಿ ಇವತ್ತು ನಾನು ತರೀಕೆರೆ ಹಳೆಯ ಟೈಲರಿಂಗ್ ಶಾಪ್ಗಳಲ್ಲಿ ಒಂದಾದಂತಹ ಜೈ ಮೆನ್ಸ್ವೇರ್ಗೆ ಬಂದಿದ್ದೇನೆ. ಸುಮಾರು 40 ವರ್ಷಗಳಿಂದ ಕಾರ್ಯನಿರತವಾಗಿರುವಂತಹ ಜೈ ಮೆನ್ಸ್ವೇರ್ ಚಿರಪರಿಚಿತ. ಇಲ್ಲಿಯ ಮತ್ತು ಸುತ್ತಮುತ್ತಲ ಜನಕ್ಕೆ ಬಟ್ಟೆಯನ್ನು ಹೊಲಿದು ಅವರನ್ನು ಸುಂದರವಾಗಿ ಕಾಣಿಸುವಂತಹ ಒಂದು ಕಾಯಕದಲ್ಲಿ ನಿರತರಾಗಿದ್ದಾರೆ. ಜೈ ಮೆನ್ಸ್ವೇರ್ನ ಮಾಲೀಕರಾದಂತಹ ಜಯಣ್ಣ ಅವರನ್ನು ಮತ್ತು ಅದರ ಜೊತೆಯಲ್ಲಿ ಅವರ ಸಹಪಾಠಿಗಳಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಮದನ್ ಅವರನ್ನು ಮತ್ತು ಗೋವಿಂದ್ ಅವರನ್ನು ಈಗ ನಾನು ಮಾತಾಡಿಸ್ತೇನೆ. ಜಯದೇವ್ ಅವರೇ, ಈ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಗಿದೆ ತಾವು? ನಾವು ಈ ಅಂಗಡಿ ಮಾಡಿ ನಾವು 1987 ಪ್ರಾರಂಭ ಮಾಡಿದ್ದು. ಹೆಚ್ಚು ಕಮ್ಮಿ ಈ ಫೀಲ್ಡಿಗೆ ನಾವು 40 ವರ್ಷದಿಂದಲೂ ಕೆಲಸ ಮಾಡ್ಕೊತ ಬರ್ತಾಯಿದ್ವಿ. ವಿದ್ಯಾಭ್ಯಾಸ ಎಲ್ಲ ಏನು? ನಾನು ಸೆಕೆಂಡ್ ಇಯರ್ PUC ಪಾಸಾಗಿ ಡಿಗ್ರಿಗೆ ಹೋಗಬಾರ್ದು ಅಂತೇಳಿ ಈ ಕೆಲಸಕ್ಕೆ ಬಂದಿದ್ವಿ. ಡಿಗ್ರಿಗೆ ಹೋಗಕ್ಕೆ ಆಗಿರಲಿಲ್ಲ ಅವಾಗ, ಹಂಗಾಗಿ ಈ ಕೆಲಸಕ್ಕೆ ಬಂದ್ವಿ. ಇದರಲ್ಲಿ ಒಳ್ಳೆ ಸ್ಥಾನ ಪಡ್ಕೊಂಡಿದ್ವಿ. ಬದುಕು ಕಟ್ಕೊಟ್ಟಿದೆ. ಬದುಕು ಕಟ್ಕೊಟ್ಟು 2 ಜನ ಹೆಣ್ಮಕ್ಳನ್ನು ಮದುವೆ ಮಾಡಿಬಿಟ್ಟು ಒಂದು ಮನೆನೂ ತಗೊಂಡು ಒಂದು ಮನೆನೂ ಕಟ್ಟಿದ್ದೀನಿ. ಇವತ್ತು ಚೆನ್ನಾಗಿದ್ವಿ. ಹೇಗಿದೆ ಟೈಲರಿಂಗ್ ಈಗೆಲ್ಲ ರೆಡಿಮೇಡ್ ಬಂದ್ಬಿಟ್ಟು ಈಗ ಸ್ವಲ್ಪ ಕಡಿಮೆ ಆಗಿದೆ ವರ್ಚಸ್ಸು. ಆದರೂ ಜೀವನಕ್ಕೆ ಏನು ಮೋಸ ಇಲ್ಲ. ಕಷ್ಟಪಟ್ಟು ದುಡಿಯೋರಿಗೆ ಎಲ್ಲೂ ತೊಂದರೆ ಇಲ್ಲ. ಇವತ್ತು ಚೆನ್ನಾಗಿ ನಡೀತಾನೆ ಇದೆ. ನಿಮ್ಮ ಮನೆಯಲ್ಲಿ ಇನ್ಯಾರಾದರೂ ಟೈಲರಿಂಗ್ ಮಾಡ್ತಾ ಇದ್ರ? ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಭಾವ, ಅಣ್ಣ, ನನ್ನ ತಮ್ಮ ಎಲ್ಲ ನಮ್ಮ ಟೈಲರಿಂಗ್ ವೃತ್ತಿನೇ ನಮ್ಮದು. ಹಾಗಾಗಿ ಈ ಫೀಲ್ಡಿಗೆ ನಾವು ಬಂದಿದ್ದು. ಈಗ ಇದು ತುಂಬ ಹಳೆಯ ಟೈಲರಿಂಗ್ ಶಾಪು. ಇಲ್ಲಿಂದ ಕೆಲಸ ಕಲಿತು ಬೇರೆ ಬೇರೆ ತುಂಬ ವಿದ್ಯಾರ್ಥಿಗಳು ನಮ್ಮಲ್ಲಿ ಕೆಲಸ ಕಲಿತು ಹೋಗಿದ್ದಾರೆ. 50-60 ಜನಕ್ಕೆ ಕೆಲಸ ಕಲಿಸ್ಬಿಟ್ಟು ಕಳಿಸಿದ್ದೀವಿ. ಎಲ್ಲರೂ ಅವ್ರವ್ರ ಬದುಕು ಕಟ್ಕೊಂಡಿದ್ದಾರೆ. ಇದು ಕೆಲಸದಿಂದನೇ ಒಳ್ಳೆ ಜೀವನನೂ ಸಾಗಿಸ್ತಾ ಇದ್ದಾರೆ. ಕೆಲವರು ಶಾಪ್ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಬೇರೆಯವ್ರ ಹತ್ರ ಪೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಅನಿಸುತ್ತೆ, ಇಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ಮೇಲೆ ಈ ಫೀಲ್ಡಿಗೆ ಬರದೆ ನಾನು ಬೇರೆ ಫೀಲ್ಡಿಗೆ ಹೋಗಿದ್ರೆ ಚೆನ್ನಾಗಿರ್ತಿದ್ದೇನೋ ಅಂತ. ಏನಿಲ್ಲ, ಅವರವರು ಇದಷ್ಟೇ ಅಭಿರುಚಿ. ಇದರಲ್ಲಿ ನಿಷ್ಠೆಯಿಂದ ಮಾಡಿದ್ರೆ ಇದರಲ್ಲೂ ತುಂಬ ಯಾವುದೇ ಕೆಲಸ ಕಾರ್ಯಕ್ರಮಗಳಾಗಲಿ ನಾವು ನಿಷ್ಠೆಯಿಂದ ಮಾಡಿದ್ರೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಒಟ್ಟಾರೆ ನಿಮಗೆ ತೃಪ್ತಿ ತಂದು ಕೊಟ್ಟಿದೆ? ಹೌದು, ತುಂಬ ತೃಪ್ತಿ ಇದೆ. ನಮ್ಮ ಸ್ವಂತ ಕೆಲಸ ನಮಗೆ ಬೇಕಾದಾಗ ಮಾಡ್ಕೊಂಡು ಆರಾಮಾಗಿರ್ಬೋದು. ಈಗ ನಿಮ್ಮ ತಂದೆಯವರು ನಿಮ್ಮ ತಾಯಿಯವರು ಏನು ಮಾಡ್ತಾಯಿದ್ರು? ಅವ್ರ ಹೆಸರು? ನಮ್ಮ ತಂದೆ ರಾಮಚಂದ್ರಪ್ಪ ಅಂತೇಳಿ ಅವರು ಫ್ಲೋರ್ ಮಿಲ್ ಡ್ರೈವರ್ ಆಗಿದ್ದರು. ಅವರೆಲ್ಲ ಬಡತನದಲ್ಲೇ ಬಂದವರು. ನಾವು ಇವತ್ತು ಅವ್ರ ಲೆವೆಲಿಗೆ ಅವ್ರಿಗಿಂತನೂ ಉನ್ನತ ಮಟ್ಟದಲ್ಲೇ ಇದ್ದೀವಿ. ನಿಮ್ಮ ತಂದೆ ತಾಯಿಯವರು ಮೆಚ್ಚೋ ರೀತಿಯಲ್ಲಿ ನೀವು ಬದುಕಿದ್ದೀವಿ, ಬದುಕು ತೋರಿಸಿದ್ದೀವಿ. ಎಲ್ಲರನ್ನೂ ನಾವು ಚೆನ್ನಾಗಿ ನೋಡಿ. ಅವರು ಯಾವ ಊರಿನವರು? ಹಾಸನ್. ಏನು ಅವ್ರ ಹೆಸರು? ನೇತ್ರಾವತಿ ಅಂತ. ನೇತ್ರಾವತಿಯವರು. ಮಕ್ಕಳು 2 ಜನ ಹೆಣ್ಮಕ್ಳು. ನಮಗೆ 2 ಜನದ್ದು ಮದುವೆ ಮಾಡಿಕೊಟ್ಟಿದ್ವಿ. ನೀವು ಹುಟ್ಟು ಬೆಳೆದಿದ್ದೆಲ್ಲ? ಎಲ್ಲ ತರೀಕೆರೆ. ತುಂಬ ಇಷ್ಟಪಡುವಂಥ ಊರು ತರೀಕೆರೆ. ಇಷ್ಟಪಡುವಂಥ ಕೆಲಸ ಟೈಲರಿಂಗ್. ನಿಮಗೆ ಸಮಾಧಾನ ತಂದುಕೊಟ್ಟಿದೆ? ತೃಪ್ತಿಯಾಗಿದ್ವಿ. 45 ವರ್ಷ. ನಿಮ್ಮ ಮನೆಯಲ್ಲೂ ಇದೇ ವೃತ್ತಿ ಇತ್ತಾ? ನಮ್ಮ ತಂದೆ ಕಾಲದಿಂದ. ನಿಮ್ಮ ತಂದೆಯವರು ಮಾಡ್ತಾ ಇದ್ರು? ನಿಮ್ಮ ಬ್ರದರ್ಸ್ ಎಲ್ಲ ಇದನ್ನೇ ಮಾಡ್ತಾ ಇದ್ರ? ಇದನ್ನೇ ಮಾಡ್ತಾರೆ. ಈ ಕೆಲಸಕ್ಕೆ ನೀವು ಬಂದಾಗ ಹೇಗಿತ್ತು ಟೈಲರಿಂಗ್ ಫೀಲ್ಡ್? ಅವಾಗ ಸಿಕ್ಕಾಪಟ್ಟೆ ಕೆಲಸ ಇರೋದು. ರಾತ್ರಿ ಹಗಲು ಎಲ್ಲ ಮಾಡ್ತಾ ಇದ್ವಿ. ಈಗಿಲ್ಲ, ಈಗೆಲ್ಲ ರೆಡಿಮೇಡ್ ಬಂದಿದ್ಮೇಲೆ ಕಡಿಮೆ ಆಗಿದೆ. ರೆಡಿಮೇಡ್ ಬಂದಮೇಲೆ ಸ್ವಲ್ಪ ಟೈಲರಿಂಗ್ ಪೆಟ್ಟು ಬಿದ್ದಿದೆ ಅಂತ ಹೇಳ್ತೀರಿ? ಈಗ ಕಲಿಯೋರು ಯಾರು ಬರಲ್ಲ. ಈಗ ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ದೀರಲ್ಲ ಟೈಲರಿಂಗು, ನಿಮಗೆ ಈಗ ಪರವಾಗಿಲ್ಲ ಇದು ಅಂತ ಅನಿಸಿದ್ಯಾ? ಹೇಗೆ? ಅವಾಗ ಮುಂಚೆ ಇತ್ತು, ಚೆನ್ನಾಗಿ ದುಡಿಮೆ ಮಾಡಿದ್ವಿ ಅವಾಗ. ಈಗ ಕೂಲಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ರು ಈಗ ಕೆಲಸ ಕಡಿಮೆ ಅಂತ ಹೇಳ್ತೀರಿ? ಮುಂಚೆ ಏನ್ ಮಾಡಿದ್ವಿ, ಏನ್ ಉಳಿಸ್ಕೊಂಡಿದೀವಿ ವಯಸ್ಸಿನಲ್ಲಿ ಇದ್ದಾಗ ಮಾಡಿದ್ದೆ ಅಷ್ಟೇ ಅಲ್ವಾ? ಈಗಿಲ್ಲ. ಏನೇನು ಸ್ಟಿಚ್ ಮಾಡ್ತೀರಿ? ನಾವು ಸಫಾರಿ ಎಲ್ಲ ಹೊಲಿತೀವಿ. ಪ್ಯಾಂಟು ಶರ್ಟು, ಜೆಂಟ್ಸ್ ಐಟಮ್ ಎಲ್ಲ ತೊಗೊಂಡು. ನೀವು ಇಂಡಿಪೆಂಡೆಂಟ್ ಆಗಿ ಅಂಗಡಿ ಮಾಡಲಿಲ್ವಾ? ಮಾಡಿದ್ವಿ. ಯಾವಾಗ ಮಾಡಿದ್ರಿ? 82ರಲ್ಲಿ. ಜಯದೇವ್ ಅವರು ಹೆಂಗೆ ಪರಿಚಯ ನಿಮಗೆ? ನಮಗೆ ಹಳಬ್ರು, ಕ್ಲಾಸ್ಮೇಟ್. ಆಮೇಲೆ ಇನ್ನೊಬ್ರು ಇರ್ತಾರಲ್ಲ ನಿಮ್ಮ ಫ್ರೆಂಡು, ಬಾಬು ಅಂತ. ಬಾಬು. ಅವ್ರನ್ನು ಅಂಗಡಿ ಇಟ್ಟಿದ್ರು. ಅವರು ಭಾಳ ಫ್ರೆಂಡ್. ನಿಮಗೂ ಅವ್ರಿಗೂ ಭಾರಿ ಫ್ರೆಂಡ್ಶಿಪ್.
ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಆಗಿನ ಕಾಲದಾಗ ಸಿಕ್ಕಾಪಟ್ಟೆ ಕೆಲಸನೇ ಇರೋದು, ಬಟ್ಟೆನೇ ಬಟ್ಟೆನೇ ಮುಡ್ತಾ ಇರ್ಲಿಲ್ಲ. ಯಾಕೆ ಬರ್ತಿತ್ತವಪ್ಪ ಹಬ್ಬಗಳು ಅನ್ನಂಗೆ ಆಗತ್ತೆ ನಮ್ಗೆ. ಈಗ ದೀಪಾವಳಿ ಏರಿ ಕೇಳಂಗಿಲ್ಲ. ಈಗ ಸ್ವಲ್ಪ ಡಲ್ ಆಗಿದೆ ಅಂತ. ಡಲ್ಲೇನು 90% ಇಲ್ಲ, ರೆಡಿಮೇಡ್ ಬಂದಿದ್ದು. ಆಗ್ಲಿ, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು.